ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಡೇ 6 ಆಫ್ ವೆಯ್ಟ್ ಲಾಸ್ ಚಾಲೆಂಜ್ ಆಗಿರುತ್ತೆ. ಇದು ಡೈಲಿ ನನ್ನ ರೂಟೀನ್ ಹೇಗಿರುತ್ತೋ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಟ್ ವಾಟರ್ ಕುಡಿದೆ. ಇವತ್ತು ಸಹ ವಾಕಿಂಗ್ ಹೋಗಿದ್ದೀನಿ, ಬಟ್ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ನಾನು ವಾಕಿಂಗ್ಗೆ ಫೋನ್ ತೊಗೊಂಡೋಗ್ತಿಲ್ಲ, ಹಾಗಾಗಿ ತೊಗೊಂಡಿಲ್ಲ ಕ್ಲಿಪ್ಪಿಂಗ್ಸ್ನ. ಹಾಗೆ ಫಸ್ಟಲ್ಲಿ ಹಾಟ್ ವಾಟರ್ ಕುಡಿದು ಆಮೇಲೆ ವಾಕಿಂಗ್ ಹೋಗಿ ಬಂದಾದಮೇಲೆ ಏನು ಮೆಂತೆಕಾಳು ನೆನೆಸಿಟ್ಟಿದ್ನಲ್ಲ, ಆ ನೀರನ್ನು ಕುಡಿದು ಜೊತೆಗೆ ಮೆಂತೆಕಾಳನ್ನು ತಿಂದು ಅದಾದಮೇಲೆ ಏನು ಒಂದು ಚಿಯಾ ಸೀಡ್ಸು ಅಥವಾ ಸಬ್ಜಾ ಸೀಡ್ಸು, ನೀವು ಬೇಕಿದ್ರೆ ಚಿಯಾನಾದರೂ ನೆನೆಸ್ಕೊಂಡು ಕುಡಿಬೋದು ಅಥವಾ ಸಬ್ಜಾನಾದರೂ ನೆನೆಸ್ಕೊಂಡು ಕುಡಿಬೋದು. ನನ್ನ ಹತ್ರ ಸಬ್ಜಾ ಇತ್ತು, ಸೊ ನಾನು ಹಾಗಾಗಿ ಸಬ್ಜಾ ಒಂದು ಸ್ಪೂನು ಸಬ್ಜಾ ಸೀಡ್ಸ್ನ ನೆನೆಸಬೇಕು. ಅದನ್ನು ರಾತ್ರಿ ನೆನೆಸ್ಬಿಟ್ಟು ನಾನು ಬೆಳಗ್ಗೆ ಕುಡಿತೀನಿ. ನೀವು ಅದೇ ಸಬ್ಜಾ ವಾಟರಿಗೆ ನೀವು ಬೇಕಂದರೆ ಸ್ವಲ್ಪ ಬಿಸಿ ನೀರನ್ನು ಸಹ ಆ್ಯಡ್ ಮಾಡ್ಕೊಬೋದು. ಬಿಸಿ ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ, ನಿಂಬೆ ರಸ ಇದೆರಡನ್ನೂ ಸಹ ಆ್ಯಡ್ ಮಾಡಿಕೊಂಡು ಆ ಒಂದು ಸಬ್ಜಾ ನೀರಿಗೆ ಅದನ್ನು ಸಹ ತೊಗೋಬೋದು. ಈ ಡ್ರಿಂಕ್ಸ್ನ ತೊಗೊಳೋದ್ರಿಂದ ನಮಗೆ ಫ್ಯಾಟ್ ಬರ್ನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ನಾವು ಬರೀ ಇವಾಗ ಫುಡ್ ಕಂಟ್ರೋಲ್ ಮಾಡೋದಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಡಿಟಾಕ್ಸ್ ಡ್ರಿಂಕ್ಗಳನ್ನ ಕುಡಿಯೋದಾಗಿರ್ಬೋದು, ಇದನ್ನು ಕುಡಿದು ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ಖಂಡಿತವಾಗಿಯೂ ಅದು ಸುಳ್ಳು. ನಾವು ಫುಡ್ಡನ್ನು ಹೇಗೆ ಪೋರ್ಷನ್ ಕಂಟ್ರೋಲ್ ಮಾಡಿ ತೊಗೊಳ್ತೀವಿ, ಹಾಗೆ ಎಷ್ಟು ಕ್ಯಾಲೋರಿ ಫುಡ್ಡನ್ನು ನಾವು ತಿಂತೀವಿ. ಇವಾಗ ಪೋರ್ಷನ್ ಕಂಟ್ರೋಲ್ ಮಾಡಬೇಕು ಅಂದ್ಬಿಟ್ಟು ಇವಾಗ ಸ್ವಲ್ಪನೇ ತಿಂತಿರ್ತೀವಿ, ಆದರೂ ಕೆಲವೊಂದಿಷ್ಟು ಭಾಳ ಕ್ಯಾಲೋರಿ ಇರುತ್ತೆ. ಇವಾಗ ಐ ಥಿಂಕ್ ಇವಾಗ ಒಂದು ಸ್ವೀಟ್ ತೊಗೊಳ್ಳಿ, ಒಂದು ಮೈಸೂರು ಪಾಕ್ ಅನ್ನೋದನ್ನು ನೀವು ತೊಗೊಂಡ್ರೆ ಅದು ಕ್ವಾಂಟಿಟಿ ಕಡಿಮೆನೇ ಇರ್ಬೋದು, ಬಟ್ ಅದರಲ್ಲಿ ಕ್ಯಾಲೋರೀಸು ತುಂಬ ಇರುತ್ತೆ. ಹಾಗೆ ಏನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರ್ತಾರಲ್ಲ, ಅದು ಕಡಿಮೆನೇ ಇರ್ಬೋದು ಕ್ವಾಂಟಿಟಿ, ಬಟ್ ಅದರಲ್ಲಿ ಏನು ಕ್ಯಾಲೋರೀಸು ತುಂಬಾ ಇರುತ್ತೆ. ನಾವು ಕ್ಯಾಲರೀಸ್ನ ಕೌಂಟ್ ಮಾಡ್ಕೊಂಬಿಟ್ಟು ಫುಡ್ನ ಇಂಟೇಕ್ ಮಾಡಬೇಕಾಗತ್ತೆ. ಸೊ ಏನೇ ಅಂತ ಹೇಳೋದಾದರೆ, ಇವಾಗ ನಾನು ತೊಗೊಳ್ತಾ ಇರೋ ಕ್ಯಾಲರಿ ಬಂದುಬಿಟ್ಟು 1200 ಕ್ಯಾಲರಿ ಒಳಗಡೆನೇ ತೊಗೋಬೇಕು ಫುಡ್ನ ಅಂತ ಅಂದ್ಕೊಂಡಿರ್ತೀನಿ. ಬಟ್ ಕೆಲವೊಂದು ಸಲ ಹೆಂಗಾಗ್ಬಿಡುತ್ತೆ ಅಂದರೆ ಕ್ರೇವಿಂಗ್ಸ್ ಭಾಳ, ಹಾಗೆ ನಾವು ಊಟ ಮಾಡ್ತಾ ಇರ್ತೀವಲ್ಲ, ಸೊ ಅದ್ರದ್ದು ಕ್ವಾಂಟಿಟಿನೂ ಸಹ ನಾವು ಫುಡ್ ಕ್ವಾಂಟಿಟಿನೂ ಭಾಳನ ತೊಗೊಂಡ್ಬಿಡ್ತೀವಿ. ಸೊ ಹಾಗಾಗಿ ನಾವು ಏನು 1200 ಕ್ಯಾಲರೀಸ್ ತಿನ್ನಬೇಕಿರುತ್ತೆ ಅಲ್ವಾ, ಅದು ಇನ್ನೂ ಹೆಚ್ಚಾಗ್ಬಿಡುತ್ತೆ, ಕ್ಯಾಲರೀಸು ಭಾಳ ಆಗುತ್ತೆ. ಸೊ ಆವಾಗ ಇನ್ನೂ ನಾವು ಎಕ್ಸ್ಟ್ರಾ ತಿಂದಂಥ ಕ್ಯಾಲರೀಸು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ನಾವು ಹೀಗೆ ಫಸ್ಟಿಂದನೂ ಸಹ ಇನ್ನು 1200 ಕ್ಯಾಲರೀಸ್ಗಿಂತ ತುಂಬಾ ತಿಂದ್ಕೊಳ್ತಾ ಬಂದಿರ್ತೀವಲ್ಲ, ಸೊ ಅದೆಲ್ಲ ಸ್ಟೋರ್ ಆಗಿ ಅದು ಫ್ಯಾಟಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇವಾಗ ನಾವು ಕ್ಯಾಲೋರೀಸ್ನ ಕಡಿಮೆ ತಿಂದರೆ, ಅಂದರೆ ಫುಡ್ನ ಕಡಿಮೆ ತೊಗೊಂಡು ಕಡಿಮೆ ಕ್ಯಾಲೋರೀಸ್ ಇರುವಂಥ ಫುಡ್ನ ತೊಗೊಂಡ್ರೆ, 1200 ಕ್ಯಾಲೋರೀಸ್ ಒಳಗಡೆ ಇರುವಂಥ ಫುಡ್ ತೊಗೊಂಡ್ರೆ ನಮಗೆ ಇನ್ನೂ ನಮ್ಮ ದೇಹಕ್ಕೆ ಕ್ಯಾಲೋರೀಸ್ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಎನರ್ಜಿ ಬೇಕಾಗುತ್ತೆ. ಸೊ ಅದಾವಾಗ ನಾವು ಫ್ಯಾಟಾಗಿ ಕನ್ವರ್ಟ್ ಮಾಡಿ ಇಟ್ಟಿರುತ್ತಲ್ಲ, ಸೊ ಸ್ಟಾಕ್ ಇಟ್ಟಿರುತ್ತೆ ಅದು ಯಾವಾಗಲೂ, ಆ ಸ್ಟಾಕನ್ನು ತೆಗೀತಾ ಬರುತ್ತೆ. ಸೊ ಇದನ್ನೇ ಈ ಒಂದು ಪ್ರಕ್ರಿಯೆನೇ ನಾವು ವೆಯ್ಟ್ ಲಾಸ್ ಅಂತ ಹೇಳ್ತಾ ಹೋಗೋದು. ನಾವು ಇನ್ನೂ ಫುಡ್ನ ಕಂಟ್ರೋಲ್ ಮಾಡಿದೆ, ಹಾಗೆ ನಾವು ಇನ್ನೂ ಹೈ ಕ್ಯಾಲರೀಸ್ ಇರುವಂಥ ಫುಡ್ನ ಹೆಚ್ಚಾಗಿ ತೊಗೊಳ್ತಾ ಹೋದಂಗೆ ನಮ್ಮದು ವೆಯ್ಟ್ ಲಾಸ್ ಆಗೋದು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಹಾಗೆ ಕಷ್ಟ ಅನ್ನೋದಕ್ಕಿಂತ ವೆಯ್ಟ್ ಲಾಸ್ ಆಗೋದೇ ಇಲ್ಲ. ವೆಯ್ಟ್ ಲಾಸಲ್ಲಿ ನಾವು ಮುಖ್ಯವಾಗಿ 2-3 ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಏನು ಅಂತ ಅನ್ನೋದಾದರೆ, ಫಸ್ಟಲ್ಲಿ ನಾವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಕಡಿಮೆ ಕ್ಯಾಲೋರಿ ಇರುವಂಥ ಫುಡ್ಗಳನ್ನ ತಿನ್ನಬೇಕು. ಅದು ನಮಗೆ ಸ್ಯಾಟಿಸ್ಫಿಕೇಷನ್ನು ಆಗಬೇಕು. ಇವಾಗ ನಾವು ಸ್ವಲ್ಪ ಕ್ಯಾಲೋರಿ ಇರೋವಂಥ ನಾವು ಯಾವ ಥರ ಫುಡ್ನ ತೊಗೊಳೋದಕ್ಕೆ ಚಾಯ್ಸ್ ಮಾಡಬೇಕು ಅಂದರೆ, ಇವಾಗ ಕಡಿಮೆ ಕ್ಯಾಲೋರೀಸ್ ಇರಬೇಕು, ಹಾಗೆ ಅದ್ರ ಕ್ವಾಂಟಿಟಿ ಭಾಳ ಇದ್ದರೂ ಕಡಿಮೆ ಕ್ಯಾಲೋರೀಸ್ ಇರಬೇಕು. ಎಕ್ಸಾಂಪಲ್ ಹೇಳೋದಾದರೆ, ಇವಾಗ ಸಲಾಡ್ಸ್ಗಳು, ಇವಾಗ ಕುಕುಂಬರ್ ಆ ಥರದ್ರಲ್ಲೆಲ್ಲ ಕಡಿಮೆ ಕ್ಯಾಲೋರೀಸ್ ಇರುತ್ತೆ. ಸೊ ಅದರಿಂದ ಸಲಾಡ್ಸ್ ಮಾಡಿದರೆ ಆ ಒಂದು ನಾವು ಫುಡ್ ಏನು ತೊಗೊಳ್ತೀವಿ ಅದು ಒಂದು 300-400 ಕ್ಯಾಲೋರೀಸಲ್ಲೇ ಮುಗ್ದೋಗ್ಬಿಡುತ್ತೆ. ಇದೇ ಥರ ಫುಡ್ಡನ್ನು ನಾವು ತೊಗೊಳೋದ್ರಿಂದ ಪೋರ್ಷನ್ ಕಂಟ್ರೋಲು ಆದಂಗಾಗುತ್ತೆ, ಹಾಗೆ ಏನು ಕ್ಯಾಲೋರೀಸ್ ಇರುತ್ತಲ್ಲ ಕ್ಯಾಲೋರೀಸು ಸಹ ಕಡಿಮೆ ಆಗುತ್ತೆ. ಹೀಗಾಗಿ ಅದು ಇನ್ನೂ ಎಕ್ಸ್ಟ್ರಾ ಕ್ಯಾಲರೀಸ್ ಬೇಕು ಅಂದರೆ, ಏನು ಅದನ್ನು ಸ್ಟಾಕ್ ಮಾಡಿ ಇಟ್ಕೊಂಡಿರುತ್ತಲ್ಲ ಫಸ್ಟಿಂದು ನಾವು ತಿಂದಿರುವಂಥ ಕ್ಯಾಲರೀಸ್ನ, ಸೊ ಅದನ್ನು ತೊಗೊಂಡು ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಅದನ್ನು ಯೂಸ್ ಮಾಡ್ಕೊತಾ ಹೋಗುತ್ತೆ. ಹಾಗೆ ನಾವು ಇನ್ನೂ ಕೆಲವೊಂದಿಷ್ಟು ಎಕ್ಸಸೈಸ್ ಮಾಡೋದಾಗಿರ್ಬೋದು, ವಾಕಿಂಗ್ ಮಾಡೋದಾಗಿರ್ಬೋದು, ಅಥವಾ ಕಾರ್ಡಿಯೋ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಚಟುವಟಿಕೆಗಳಲ್ಲೂ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಇನ್ನೂ ಹೆಚ್ಚಾಗಿ ನಮ್ಮ ಫ್ಯಾಟು ಬರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಯೋಗ ಮಾಡೋದಾಗಿರ್ಬೋದು, ವಾಕಿಂಗ್ ಮಾಡೋದಾಗಿರ್ಬೋದು, ಇದಕ್ಕೆಲ್ಲ ಎನರ್ಜಿ ಬೇಕಲ್ವ. ಸೊ ಇದೆಲ್ಲ ಎನರ್ಜಿನ ಯೂಸ್ ಮಾಡಿಕೊಂಡು ಆ ಫ್ಯಾಟ್ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಬರ್ನ್ ಮಾಡ್ತಾ ಹೋಗುತ್ತೆ. ಸೊ ಇದು ಕೇವಲ ಒಂದು ದಿನದಲ್ಲಿ ಮಾಡಿ ಹಾಗೆ ಬಿಟ್ಟು ಆಗಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಫಸ್ಟಲ್ಲಿ ಇವಾಗ ನನ್ನೇ ತೊಗೊಳ್ಳಿ, ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಯಾರೇ ಕೇಳಲಿ ಇದು ಫಸ್ಟಿಂದನೂ ನೀನು ಹೀಗೆ ದಪ್ಪ ಇದೆಯಾ ಅಥವಾ ಇವಾಗ ಈ ಥರ ದಪ್ಪ ಆಗಿದೆಯಾ ಅಂತ ಕೇಳಿದಾಗ, ಇಲ್ಲ ನಾನು ಫಸ್ಟಿಂದನೇ ದಪ್ಪ ಇದ್ದೀನಿ, ನಂದು ಬಾಡಿ ನೇಚರೇ ಆಗಿರೋದು, ನಾನು ತೆಳ್ಳಗೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ. ಇವಾಗ ಏನು ಅನಿಸುತ್ತೆ ಅಂದರೆ, ನಾನು 85 kgs ಇದೆ. ಸೊ ಇವಾಗ ಪ್ರೆಸೆಂಟ್ 74 kgs ಬಂದಿದ್ದೀನಿ. ಇನ್ನು ಇವಾಗ ಸ್ಟಾರ್ಟ್ ಮಾಡಿದಾಗ 74 ಇದ್ದೀನಿ. ನೆಕ್ಸ್ಟ್ ನಾನು ನಿಮಗೆ ರಿಸಲ್ಟ್ ತೋರಿಸ್ತೀನಲ್ಲ, ಸೊ ಅವಾಗ ಎಷ್ಟು ಕಡಿಮೆ ಆಗಿದೆ ನನ್ನದು ವೆಯ್ಟು ಅಂತ ಗೊತ್ತಾಗುತ್ತೆ. ಸೊ ನನಗೆ ಅನಿಸುತ್ತೆ, ಹೌದಲ್ವಾ, ನನ್ನ ಕೈಲಿ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಹೌ ಇಸ್ ಇಟ್ ಪಾಸಿಬಲ್ ಅಲ್ವಾ.
ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂದ್ಕೊಂಡಿದ್ದನ್ನು ಜಸ್ಟ್ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಳ್ತಾ ಹೋದಂಗೆ ಇಂಥ ಒಳ್ಳೆ ದೊಡ್ಡ ರಿಸಲ್ಟ್ ಕೊಟ್ಟಿದೆ. ಸೊ ಒಂದೇ ದಿನದಲ್ಲಿ ಆಗೋದಲ್ಲ ಎಲ್ಲದನ್ನು. ವೆಯ್ಟ್ ಲಾಸ್ ಅನ್ನೋದು ಒಂದು ಸ್ಲೋ ಆಗಿರುವಂಥ ಒಂದು ಪ್ರೋಸೆಸ್ ಅದು. ಸೊ ಸಡನ್ಲಿ ಆಗಬೇಕು ಅಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಇನ್ನು ನಾನು ಇವತ್ತು ಏನು ಬೀಟ್ರೋಟ್ ಜ್ಯೂಸ್ ಅಂತ ಹೇಳ್ತೀವಲ್ಲ, ಇವತ್ತು ಬೀಟ್ರೋಟ್ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಬೀಟ್ರೋಟ್ಗಳನ್ನ ತೊಗೊಂಡು ಅದರಿಂದ ನಾನು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಐ ಥಿಂಕ್ ನಾನು 10:30 ಕುಡಿದೆ ಜ್ಯೂಸನ್ನ. ಅದಾದಮೇಲೆ ನಾನು ಸೋರೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಕೆಲವೊಂದು ಸಲ ಎರಡನ್ನೂ ಜ್ಯೂಸನ್ನ ಕುಡಿಯೋದಕ್ಕಾಗೋದಿಲ್ಲ ನನಗೆ, ಆದರೆ ಕುಡಿತೀನಿ, ಇಲ್ಲಾಂದರೆ ಸ್ಕಿಪ್ ಮಾಡ್ತೀನಿ. ಬಿಕಾಸ್ ನಾನು ಮಾಡಲೇಬೇಕು ಅಂತ ಅಷ್ಟೊಂದು ಪಣ ತೊಟ್ಕೊಂಡು ಏನು ಮಾಡ್ತಾಯಿಲ್ಲ. ಜಸ್ಟ್ ವೆಯ್ಟ್ ಲಾಸ್ ಅನ್ನೋದನ್ನು ನಾನು ಖುಷಿಯಿಂದ ಹ್ಯಾಪಿಯಾಗಿ ಮಾಡ್ತಾಯಿದ್ದೀನಿ. ಹಾಗೆ ನಾನು ಬೆಳಗ್ಗೆ 2 ಚಪಾತಿ, ಹಾಗೆ ಸ್ವಲ್ಪ ಬೀಟ್ರೋಟ್ ಪಲ್ಯ, ಹಾಗೆ ಸ್ವಲ್ಪ ಕರ್ಡು ಇಷ್ಟನ್ನು ತಿಂತಾಯಿದ್ದೀನಿ. ಸೊ ಇದು ನನ್ನ ಬೆಳಗಿನ ಟಿಫನ್ ಆಗಿತ್ತು. ಹೇಗೆ ಅಂದರೆ ನಿಮ್ಮ ಪ್ಲೇಟನ್ನು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಡೆಕೋರೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಅಂದರೆ ನಿಮ್ಮ ಪ್ಲೇಟನ್ನು 4 ಭಾಗ ಮಾಡಿ 4ರಲ್ಲೂ ಒಂದೊಂದು ರೀತಿಯ ಆಹಾರಗಳನ್ನು ಇಡೋದಕ್ಕೆ ನೋಡಿ. ಎಕ್ಸಾಂಪಲ್, ಒಂದರಲ್ಲಿ ಫೈಬರ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಹಾಗೆ ಫ್ಯಾಟ್ ಆಗಿರ್ಬೋದು, ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿ. ಸೊ ಇಲ್ಲಿ ನಾನು ಒಂದು ಚಪಾತಿ ಹಾಗೆ ಬೀಟ್ರೋಟ್ ಪಲ್ಯ ಬೆಳಗ್ಗೆ ಏನು ಮಾಡಿದ್ದೆ ಅದೇ ಇತ್ತು. ಅದು ಬೀಟ್ರೋಟ್ ಪಲ್ಯ, ಹಾಗೆ ಸ್ವಲ್ಪ ಸಲಾಡು, ಇನ್ನು ಪಾಲಕ್ ಪನ್ನೀರ್ ಮಾಡಿದ್ದೆ. ಸೊ ಇದನ್ನು ನಾನು ಐ ಥಿಂಕ್ 3 o'clock ತೊಗೊಂಡೆ ಅನಿಸುತ್ತೆ. ಈ ಒಂದು ಫುಡ್ಡನ್ನು, ಮಧ್ಯಾಹ್ನದ ಫುಡ್ನ 3 o'clock ತೊಗೊಂಡೆ. ಹಾಗೆ ಒಂದು ಗ್ಲಾಸ್ ಟೀನೂ ಸಹ ಕುಡಿತಾ ಇದ್ದೀನಿ. ಅಂದರೆ ಈವ್ನಿಂಗು ನಾನು ನನ್ನ ಡಿನ್ನರ್ನ 6 o'clock or 7 o'clock ಒಳಗಡೆ ಮುಗಿಸ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಡಿನ್ನರ್ ಬಂದುಬಿಟ್ಟು ನಾನು ಏನು ಸಲಾಡ್ ಮಾಡಿದ್ದೆ ಅಲ್ವಾ ಮಧ್ಯಾಹ್ನ, ಸೊ ಅದೊಂದು ಸ್ವಲ್ಪ ಸಲಾಡ್ ತೊಗೊಂಡಿದ್ದೀನಿ, ಅದನ್ನ ಕ್ಯಾಪ್ಚರ್ ಮಾಡೋದು ಮರ್ತೋಯ್ತು. ಹಾಗೆ ಸ್ವೀಟ್ ಪೊಟೊಟೊ, ಅದನ್ನು ಸ್ವೀಟ್ ಪೊಟೊಟೊನ ಬೇಯಿಸ್ಬಿಟ್ಟು ತೊಗೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು 10Kನ ಕಂಪ್ಲೀಟ್ ಮಾಡಲೇಬೇಕು ಸ್ಟೆಪ್ಸ್ನ ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೆ, ಬಟ್ ಆಗಿರಲಿಲ್ಲ. ಆ್ಯಂಡ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ 10K ಅದನ್ನ ಫುಲ್ಲು ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳಿ. ಇವತ್ತು 9:30 ಆಗಿತ್ತು. ಸೊ ಅಲ್ಲಿ ತನಕ ನಾನು ವಾಕಿಂಗ್ ಮಾಡಿಬಿಟ್ಟು ನನ್ನ 10K ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀನಿ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.